ಕರ್ನಾಟಕದ ಮೇಲೆ ಯಾಕಂದ್ರೆ ಈಗಾಗಲೇ ದಕ್ಷಿಣ ಭಾರತ ಮುಕ್ತ ಆಗಿದೆ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಭಾರತ ಮುಕ್ತ ಆಗಿರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಶತಾಯಗತ ಹಿಡಿಬೇಕು ಅಂತ ಹೇಳಿ ನಿನ್ನೆ ತಾನೇ ತಡಿಪಾರ್ ಬಂದು ಯಡಿಯೂರಪ್ಪನವರ ಸಂಭ್ರಮೋತ್ಸವ ಮಾಡಿ ಅಲ್ಲಿ ಯಾರ ಮೇಲೆ ಯಾವುದೇ ಕೇಸ್ಗಳಿದ್ರೂ ಸಹ ಅದಕ್ಕೆ ನಾವು ಮಾಫಿ ಮಾಡ್ತೀವಿ. ಗುಜರಾತ್ ಅಲ್ಲಿ ಕೊಲೆಗಡಕರಿಗೆ ಹೂನಾರ ಹಾಕಿ ಸ್ವೀಟ್ ಕೊಡ್ತೀವಿ, ಗೌರಿ ಲಂಕೇಶ್ ಕೊಲೆಗಡಕರಿಗೆ ಹೂನಾರ ಹಾಕಿ ಸ್ವಾಗತ ಮಾಡ್ತೀವಿ ಅಂತ ಸಂಪೂರ್ಣವಾಗಿ ನೈತಿಕತೆ ಕುಸಿದ್ರೂ ಸಹ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ಹಿಡಿಯಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಕರ್ನಾಟಕ ರಾಜ್ಯ ಬಸವಣ್ಣನ ನಾಡು, ಕರ್ನಾಟಕ ರಾಜ್ಯ ಕುವೆಂಪು ಅವರ ನಾಡು, ಕರ್ನಾಟಕ ರಾಜ್ಯ ಕನಕದಾಸರ ನಾಡು, ಕರ್ನಾಟಕ ರಾಜ್ಯ ನಾರಾಯಣ ಗುರುಗಳ ನಾಡು. ಇಲ್ಲಿ ಅವ್ರಿಗೆ ಅಷ್ಟು ಸುಲಭವಾಗಿ ಅಧಿಕಾರ ಹಿಡಿಲಿಕ್ಕೆ ಆಗುದಿಲ್ಲ. ನರೇಂದ್ರ ಮೋದಿ ಅವರು ಪಂಚಾಯತಿ ಲೆವೆಲ್ PM ಅಂತ ಹೇಳಿದ್ರೆ ನಾವು ಪ್ರಧಾನಮಂತ್ರಿ ಅಂತ ತಿಳ್ಕೊಂಡಿರೋದು, ಪ್ರೈಮ್ ಮಿನಿಸ್ಟರ್ ಅಂತ. ಇವರು ಪಂಚಾಯತಿ ಮೆಂಬರ್ ತರ ರಾಜಕಾರಣ ಮಾಡೋದನ್ನ ಬಿಟ್ಬಿಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜಕಾರಣದ ಬಗ್ಗೆ ಇವರು ಕಮ್ಮಿ ಮಾತಾಡೋದು ಬಹಳ ಒಳ್ಳೇದು. ಕರ್ನಾಟಕದ ಕುರ್ಚಿ ಬಗ್ಗೆ ಮಾತಾಡೋ ಮೊದಲು ಈಗಾಗಲೇ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಹೇಳಿದ್ದಾರೆ, ನರೇಂದ್ರ ಮೋದಿ ಅವ್ರನ್ನ ಯಾವತ್ತು ಬೇಕಾದ್ರೂ ನಾನು ಇಳಿಸಬಹುದು ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಇವರ ಕುರ್ಚಿ ಸರಿಯಾಗಿ ಗಟ್ಟಿಯಾಗಿದೆಯಾ ಅಂತ ಇವ್ರು ನೋಡ್ಕೊಳ್ಳಿ. ಮತ್ತೆ ಎಫ್ಸ್ಟೀನ್ ಫೈಲ್ ಅಲ್ಲಿ ಇವ್ರದ್ದೆಲ್ಲ ಲೀಲೆಗಳೆಲ್ಲ ಹೊರಗಡೆ ಬರುತ್ತೆ. ಆವಾಗ ಅದನ್ನು ಯಾವ ರೀತಿ ಆ ಚೇರನ್ನು ಉಳಿಸ್ಕೊಳ್ತಾರೆ ಅನ್ನೋದು ಜನಸಾಮಾನ್ಯರಿಗೆ ಹೇಳಿದ್ರೆ ಬಹಳ ಉತ್ತಮ ಆಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ಅವರು ಮತ್ತು ಮಧು ಕಿಸ್ವಾರ್ ಅಂತ ಹೇಳಿ ಒಬ್ಬರು ಫೆಮಿನಿಸ್ಟ್ ಬಹಳ ಕಠೋರವಾದ ಗಂಭೀರವಾದ ಆರೋಪವನ್ನ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ. ಮೊದಲು ಅವರು ಅದಕ್ಕೆ ಉತ್ತರ ಕೊಡಲಿ. ಅವ್ರದೇ ಆದ ಪಾರ್ಟಿಯವರು ಸುಬ್ರಹ್ಮಣ್ಯ ಸ್ವಾಮಿ ಅವರು ಇರ್ಬೋದು ಅಥವಾ ಮಧು ಕಿಸ್ವಾರ್ ಅವರು ಅದಕ್ಕೆ ಉತ್ತರ ಕೊಟ್ಟಾಗ ಗೊತ್ತಾಗುತ್ತೆ ಕರ್ನಾಟಕ ರಾಜ್ಯದ ಕುರ್ಚಿ ಅಲ್ಗಾಡ್ತಾ ಇದೆಯಾ, ನರೇಂದ್ರ ಮೋದಿ ಕುರ್ಚಿ ಅಲ್ಗಾಡ್ತಾ ಇದೆಯಾ ಅಂತ ಹೇಳಿ. ರಾಜಸ್ಥಾನ ತರ ಕರ್ನಾಟಕನೂ ಆಗುತ್ತೆ ಅಂತ ಹೇಳ್ತೀವಿ. ಅಲ್ಲ, ಈಗ ಗುಜರಾತ್ ತರ ಕರ್ನಾಟಕ, ಗುಜರಾತ್ ಮಾಡೆಲ್ ಅಂತ ಹೇಳ್ತಾ ಇದ್ದವರು ಗುಜರಾತ್ ಮಾಡೆಲ್ ನ ಮರ್ತೋಗ್ಬಿಟ್ಟಿದ್ದಾರೆ. 12 ವರ್ಷಗಳ ಕಾಲ ಇವರು ಅಧಿಕಾರವನ್ನು ವಹಿಸಿರ್ತಕ್ಕಂಥ ಅರಾಜಕತೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು. ರಾಜಸ್ಥಾನ ಮತ್ತೆ ಛತ್ತೀಸ್ಗಢ ಇವೆಲ್ಲ ಕಂಪೇರ್ ಮಾಡೋದು ಬೇಕಾಗಿಲ್ಲ. ಬಿಹಾರಲ್ಲಿ ಯಾವ ರೀತಿ ನಿತೀಶ್ ಕುಮಾರ್ ಮುಗಿಸಿದ್ರು, ಯಾವ ರೀತಿ ಉದ್ಧವ್ ಠಾಕ್ರೆನ ಮಹಾರಾಷ್ಟ್ರದಲ್ಲಿ ಮುಗಿಸಿದ್ರು, ಅಕಾಲಿದಲ್ ಪ್ರಕಾಶ್ ಸಿಂಗ್ ಬಾದಲ್ನ ಅವ್ರು ಯಾವ ರೀತಿ ಮುಗಿಸಿದ್ರು, ಎಲ್ಲವನ್ನೂ ಸಹ ಯಾವ ರೀತಿ ಆಮ್ ಆದ್ಮಿ ಪಾರ್ಟಿನ ಮುಗಿಸಿದ್ರು, ಯಾವ ರೀತಿ NCP ನ ಮುಗಿಸಿದ್ರು. ಇವರೆಲ್ಲ ಒಂಥರ ಅದೇನಂತಾರೆ ಭಸ್ಮಾಸುರ ಆಗಿರ್ತಕ್ಕಂಥ ಈ ನರೇಂದ್ರ ಮೋದಿ ಮೊದಲು ಪ್ರಜಾಪ್ರಭುತ್ವ ಸಂವಿಧಾನವನ್ನ ಕೈ ಮೇಲೆ ಇಲ್ಲ ಅಂದ್ರೆ ಸಾಕು. ಯಾಕಂದ್ರೆ ಇವರು ಮಹಾಮಾನವ್, ನಾನ್ ಬಯಾಲಜಿಕಲ್ ಅಂತ ಹೇಳ್ಕೊಂಡಿರ್ತಕ್ಕಂಥವ್ರು. ಯಾವ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು. ಈಗ ಅವರು ಮಾತಾಡೋ ತರ ಮಾಡಿರೋದೇ ನಿಮ್ಮ ಹೈಕಮಾಂಡ್ ಅಲ್ಲ ಸರ್, ಇದೇನು ಹೊಸ ಇಶ್ಯೂ ಅಲ್ಲ. ಸುಮಾರು ವರ್ಷಗಳಿಂದ ನಿಮ್ಮ MLAಗಳು ಮಾತಾಡ್ತಿದ್ದಾರೆ, ಸಚಿವರುಗಳು ಮಾತಾಡ್ತಿದ್ದಾರೆ. ಈಗ ಯಾವಾಗ ಮಾಡ್ತೀರಾ? ಈಗ ಸಚಿವರು MLAಗಳು ಮಾತಾಡ್ತಾ ಇದ್ದಾರೆ ಅಂದ್ರೆ ಮಾಡಬೇಕು ಅನ್ನೋದೇನೂ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಆದ ನಂತರ ಎಲ್ಲ ಶಾಸಕರು 140 ಶಾಸಕರು ಹೈಕಮಾಂಡ್ಗೆ ಪ್ರತಿಯೊಬ್ಬರಿಗೂ ಸಹ ಅವರವರ ಅನಿಸಿಕೆಗಳನ್ನ ಹೇಳಿದ್ದಾರೆ. ಅವರ ಒಪ್ಪಿಗೆ ಪಡೆದೇ ಮುಖ್ಯಮಂತ್ರಿಗಳನ್ನು ಮಾಡಿರ್ತಕ್ಕಂಥದ್ದು. ಆ ತರ ಏನಾದ್ರೂ ಇದ್ರೆ ಹೈಕಮಾಂಡ್ ಹೇಳ್ಬೇಕೆ ವಿನಃ ನರೇಂದ್ರ ಮೋದಿ ಅಥವಾ RSS ಪ್ರೇರಿತ ಮಾಧ್ಯಮದವರು ಹೇಳಲಿಕ್ಕೆ ಆಗೋದಿಲ್ಲ. ನಿನ್ನೆ ರಾಷ್ಟ್ರ ಜನತೆಗೆ ಒಂದು ಅಪೀಲ್ ಮಾಡಿದ್ದಾರೆ, ಚಿನ್ನ ಖರೀದಿ ಮಾಡಬೇಡಿ, ಪೆಟ್ರೋಲ್ ಎಲ್ಲ ಬಳಸಿ, ಫಾರಿನ್ ಟ್ರಿಪ್ ಹೋಗಬೇಡಿ. ಪ್ರಧಾನಿಯಾಗಿ 3ನೇ ಟರ್ಮ್ ಆಡಳಿತ ಮಾಡ್ತಾ ಇರೋರು ಈ ರೀತಿ ಅಪೀಲ್ ಮಾಡ್ತಾರೆ ಅಂದ್ರೆ ಏನು? ಅದೋ ಗತಿಗೆ ರಾಷ್ಟ್ರ ಬಂದಿದೆ ಅನ್ನೋದು ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಫೆಬ್ರವರಿ 28ನೇ ತಾರೀಕು ಪಶ್ಚಿಮ ಏಷ್ಯಾದಲ್ಲಿ ಪ್ರಾರಂಭ ಆದಂಥ ಸಮಸ್ಯೆಗಳ ಬಗ್ಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಹುಲ್ ಗಾಂಧಿ ಮತ್ತು ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ದೇಶ ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತಾ ಇದೆ, ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಎಚ್ಚರಿಕೆ ಕೊಟ್ಟರೇನು ಸಹ ಅದನ್ನ ಬಾಲಿಶ ಹೇಳಿಕೆ ಅಂತ ಅದನ್ನ ತಳ್ಳಹಾಕಿದ್ರು. ಯಾಕಂದ್ರೆ ಇವ್ರಿಗೆ 4 ತಿಂಗಳು ಚುನಾವಣೆ ಮಾಡಬೇಕಾಗಿತ್ತು. 4 ತಿಂಗಳ ಚುನಾವಣೆಯಲ್ಲಿ ಎಲ್ಲೋದ್ರೂ ಸಹ ಕಾಂಗ್ರೆಸ್ ಪಕ್ಷದವ್ರನ್ನ, ವಿರೋಧ ಪಕ್ಷದವ್ರನ್ನ ನಂಬೇಡಿ, ಸುಳ್ಳು ಹೇಳ್ತಾ ಇದ್ದಾರೆ. ಅಗಾಧವಾದ ತೈಲ ಸಂಗ್ರಹಣ ಇದೆ, ಎಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬಹಳಷ್ಟು. Mr. Narendra Modi's golden words yesterday has sent shockwaves in the country. The man who is advising the Indians to forego use of so many other things to lessen the foreign tours, to reduce the use of petroleum products,
before advising the nation, he should, before preaching, he should practice in his life. Prior to the elections, this Prime Minister didn't realize what exactly the situation in the country, despite the leader of opposition, my leader Rahul Gandhi ji, telling them the seriousness about the West Asia crisis. Now he is advising the nation to reduce all their utilities and use in their daily life, and he has advised the public not to buy gold. And he was boasting himself that India is the third or fourth largest economy in the world, and he is saying there is no dearth of any shortage of either petroleum products or the gold or anything else. And now he accepts that there is a serious crisis. And he is advising the people to work from home. First, this Mann Ki Baat, Surrender Modi should start working from home instead of going to West Bengal election on the Hooghly River, then to buy Jalmuri, then going to Sikkim for football. All this natak, he should stop all this drama. Even yesterday he had a massive roadshow in Baroda. From where does he get so much of money? And he is talking about about my leader Rahul Gandhi. Before talking about him, he has outsourced all his responsibility to RSS. And he has got nothing to do with the administration. He's a one-man show and mono actor going around the country and boasting which is not existing. Regarding Karnataka politics? Yeah, and he has expressed in Karnataka, he came to one of the ashram. In that ashram has, in that ashram, illegally they have occupied about 7 acres of land. Despite the court order, that land has not been handed over to the original owner. And he is coming there in the illegal land and expressing and telling the Congress government in the state, before talking about the Karnataka government, he should talk about what Mr. This Trump has said, that any time he can just bring down the government of Modi, and he should be scared of his chair, not the Congress leaders in Karnataka. ಭಾರತೀಯ ಜನತಾ ಪಾರ್ಟಿಯವ್ರದ್ದು ಏನಾಗಿದೆ ಪರಿಸ್ಥಿತಿ ಅಂದ್ರೆ, ಯಾರಾದ್ರೂ ಬಹಳ ಜನಪ್ರಿಯ ನಾಯಕರಿದ್ರೆ ಅವರು ಭ್ರಷ್ಟಾಚಾರ, ಇವರು ಪಕ್ಷ ತೀರಿಸ್ತಕ್ಕಂಥ ಭಗವದಾರಿಗಳಾಗ್ಬಿಡ್ತಾರೆ. ಆದ್ರೆ ಅನಾಚಾರಿಗಳನ್ನೆಲ್ಲ ಸೇರಿಸ್ಕೊಂಡು ಭಗವದಾರಿಗಳು ಮಾಡ್ತಕ್ಕಂಥದ್ದು ನೋಡಿದಾಗ ಸಮಾಜದ ನೈತಿಕತೆ ಕುಸಿತಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳ್ತಾರೆ. ಸೊ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಓಪನ್ ಆಫರ್ ಕೊಡ್ತಾರೆ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ. ಅದೇ ಇವರು ವಾಷಿಂಗ್ ಮೆಷಿನ್ ಇಟ್ಕೊಂಡಿರ್ತಕ್ಕಂಥವ್ರು ಸ್ವತಃ ಗೆಲ್ಲಕ್ಕಾಗ್ಲಿಲ್ಲ ಅಂದ್ರೆ ಬೇರೆ ವಾಮ ಮಾರ್ಗಗಳನ್ನೆಲ್ಲ ಮಾಡಿ ಸುವೇಂದ್ರ ಅಧಿಕಾರಿ ಬಗ್ಗೆ ಏನೇನು ಮಾತಾಡಿದ್ದಾರೆ ಅಂತ ಕೇಳಿ, ನಾರದಾ ಸ್ಕ್ಯಾಮ್ ಅಲ್ಲಿ ಚಿಟ್ಸ್ ಫಂಡ್ ಅಲ್ಲಿ ಇದ್ದವ್ರು ಲಕ್ಷಾಂತರ ಕೋಟಿ ರೂಪಾಯಿ ಬಡವರ ಹಣವನ್ನು ಗೋಲ್ಮಾಲ್ ಮಾಡಿದಂತವನಿಗೆ ಅವರು ಪಾರ್ಟಿ ಸೇರಿಸ್ಕೊಂಡ ಭ್ರಷ್ಟಾಚಾರಕ್ಕೆ ಭಗವದಾರಿ ಮಾಡಿ ಇವತ್ತು ಮುಖ್ಯಮಂತ್ರಿಗಾಗಿ ಬೆಂಬಲಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಗೆದ್ದಿರ್ತಕ್ಕಂಥದ್ದು ಇವತ್ತಿಗೂ ಸಹ ಬಹಳ ಸ್ಪಷ್ಟವಾಗಿದೆ. 93 ಲಕ್ಷ ಜನ ಮತದಾರರನ್ನ ಮತದಾರ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ. 27 ಲಕ್ಷ ಜನಕ್ಕೆ ನೀವು ಈ ವರ್ಷ ಹಾಕೋದ್ ಬೇಡ, 5 ವರ್ಷ ಆದ್ಮೇಲೆ ಹಾಕಿ ಅಂತ ಹೇಳಿ. ಅಂದ್ರೆ ಇವರು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವವನ್ನ ನಿರ್ಣಾಮ ಮಾಡಕ್ ಹೊರಟಿದ್ದಾರೆ, ಸಂವಿಧಾನವನ್ನ ನಿರ್ಣಾಮ ಮಾಡಕ್ ಹೊರಟಿದ್ದಾರೆ ಮತ್ತು ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನ ದುರುಪಯೋಗ ಪಡಿಸಿಕೊಂಡು ಇವರು ಅಧಿಕಾರವನ್ನ ಸಂಪಾದಿಸ್ತಾ ಇದ್ದಾರೆ ವಿನಾ ಇನ್ನು ಯಾವುದೂ ಕಾರಣದಿಂದ ಅಲ್ಲ ಅಂತ ಹೇಳಿ. ಅಂದ್ರೆ ಆಸ್ಟೆರಿಟಿ ಮೆಷರ್ಸ್, ಇವರೇನು ಲಾಲ್ ಬಹದ್ದೂರ್ ಶಾಸ್ತ್ರಿನ ಆಸ್ಟೆರಿಟಿ ಮೆಷರ್ಸ್ ಮಾಡಿ ಪೆಟ್ರೋಲ್ ಕಮ್ಮಿ ಉಪಯೋಗ ಮಾಡಿ, ಚಿನ್ನ ಖರೀದಿ ಮಾಡಬೇಡಿ, ಮತ್ತೆ ಫಾರಿನ್ ಟೂರ್ ಹೋಗ್ಬೇಡಿ ಅಂತ ಹೇಳಿದವರು ಇವ್ರು ಏನ್ ಮಾಡ್ತಾ ಇದ್ರು ಅಂತ ಕೇಳಿ ನೋಡಿ. 12 ವರ್ಷದಲ್ಲಿ ಹೊಣೆಗಾರಿಕೆ ಆದ್ರೂ ಕೂಡ ಹೇಳಿದ್ದಾರೆ, ಇಲ್ಲಿ ತನಕ ನಾನು ಬಹಳ ಹೊಣೆಗಾರಿಕೆಯನ್ನು ಹೊರಿದ್ದೆ 5 ತಿಂಗಳ ಕಾಲ, ಈಗ ನನ್ನ ಕೈಯಲ್ಲಿ ಆಗೋದಿಲ್ಲ, ಅದಕ್ಕೆ ನೀವು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಚಿನ್ನ ಖರೀದಿ ಮಾಡೋದು ನಿಲ್ಲಿಸಬೇಕು, ವಿದೇಶ ಪ್ರವಾಸ ಮಾಡಬಾರ್ದು ಅಂತ ಹೇಳೋ ಮನುಷ್ಯನಿಗೆ ಆಗ ಗೊತ್ತಾಗಿರ್ಲಿಲ್ವಾ ಇವ್ರಿಗೆ ದೇಶ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳಿ. ಚುನಾವಣೆ ಆಗ್ಬೇಕಾಗಿತ್ತು, ಅದಕ್ಕೆ ಹೂಗ್ಲಿ ನದಿಯಲ್ಲಿ ಬೋಟಲ್ಲಿ ಹೋಗುವಾಗ ಫೋಟೋಗ್ರಾಫ್ ಹಿಡಿಯುವಾಗ ಇವ್ರಿಗೇನು ಅದು ಮಿತವ್ಯ ಕಾಣ್ಲಿಲ್ವಾ? ಅಥವಾ ಅಲ್ಲಿ ಜಾಲ್ಮುರಿ ತಿನ್ನಕ್ ಹೋದಾಗ ಅವಾಗ ಕಾಣ್ಲಿಲ್ವಾ? ಅಥವಾ ಸಿಕ್ಕಿಂ ಅಲ್ಲಿ ಹೋದಾಗ ಫುಟ್ಬಾಲ್ ಆಡಕ್ ಹೋದಾಗ ಕಾಣ್ಲಿಲ್ವಾ? ವಾರಣಾಸಿಗೆ ಹೋಗ್ಬಿಟ್ಟು ಆ ದೇವಸ್ಥಾನ ದರ್ಶನ ಮಾಡಕ್ಕೆ 1000 ಜನ ಕರ್ಕೊಂಡು ಹೋದ್ರಲ್ಲ. ಬೆಂಗಾಲಲ್ಲಿ
ಲಕ್ಷಾಂತರ ಜನಗಳ ಪಬ್ಲಿಕ್ ಮೀಟಿಂಗ್ ಮಾಡುವಾಗ ಒಂದೊಂದು ಮೀಟಿಂಗ್ ಮಾಡ್ಬೇಕಂದ್ರೆ 100 ಕೋಟಿ ರೂಪಾಯಿ ಬೇಕು. ಅದೆಲ್ಲ ಹಣ ಎಲ್ಲಿಂದ ಬಂತಂತೆ? ಇವ್ರು ಮಾಡೋದು ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಪ್ರಾಕ್ಟೀಸ್ ಬಿಫೋರ್ ಪ್ರೀಚಿಂಗ್ ಅಂತ ಹೇಳಿ. ನಾವು ಏನು ಬೇರೆಯವ್ರಿಗೆ ಹೇಳ್ಕೊಡ್ತೀವಿ ಅದನ್ನ ಮೊದಲು ನಾವು ಅನುಸರಿಸಬೇಕು, ಆಮೇಲೆ ಬೇರೆಯವ್ರಿಗೆ ಹೇಳ್ಬೇಕು ಅಂತ ಹೇಳಿ ತಮ್ಮ ಮನೆಯಲ್ಲಿ ಮೊದಲು ಪ್ರಾರಂಭ ಮಾಡ್ಲಿ. ಇವರು ಏನು ಮಲೇಷ್ಯಾ ಅಥವಾ ಇಂಡೋನೇಷ್ಯಾ ಇಂದ ನಾಯಿ ಕೊಡೆನ ಕರ್ಕೊಂಡ್ಬಂದು ತಿಂತಾರೆ, ಅದನ್ನ ನಿಲ್ಲಿಸ್ಬೇಕು. ಯಾಕಂದ್ರೆ ಆ ಮಶ್ರೂಮ್ ಅನ್ನೋದಕ್ಕೆ ಕನ್ನಡದಲ್ಲಿ ನಾಯಿ ಕೊಡೆ ಅಂತಾರೆ. ಅದನ್ನ ತರಿಸಿ ಅದನ್ನ ತಿನ್ನೋದನ್ನ ನಿಲ್ಲಿಸಿದಾಗ ಎಷ್ಟು ಕಮ್ಮಿ ಆಗುತ್ತೆ, ಆಹಾರ ಕಮ್ಮಿ ಆಗುತ್ತೆ, ಆಹಾರ ತಿನ್ನೋದು ಕಮ್ಮಿ ಮಾಡ್ಬೇಕು ಅಂತ ಅವ್ರು ಹೇಳ್ತಾರಲ್ಲ. ಇವ್ರಿಗೇನಾದ್ರೂ ಹೊಣೆಗಾರಿಕೆ ಇದ್ದಿದ್ರೆ ಆದ್ರೆ, ಯಾಕಂದ್ರೆ ಇವರೇ ಹೇಳ್ತಾ ಇದ್ರು ರಾಷ್ಟ್ರ 4ನೇದೋ 3ನೇದೋ ಅತಿ ಹೆಚ್ಚಿನ ಆರ್ಥಿಕ ಶಕ್ತಿ ಅಂತ ಹೇಳಿ, ಅಂತ ದೊಡ್ಡ ಶಕ್ತಿ ಕುಂದಿಸ್ತಕ್ಕಂಥ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಆದ್ರಿಂದ ಇದು ಖಂಡನೀಯ. ಈ ಹೊಣೆಗಾರಿಕೆಯನ್ನು ಹೋಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇವರು ಪೆಟ್ರೋಲ್ ಬಗ್ಗೆ ಮಾತಾಡಿದಾಗ ಅಥವಾ ಚಿನ್ನ ಖರೀದಿ ಮಾಡಬಾರ್ದು ಅಂದಾಗ ಅದು ದೇಶಭಕ್ತಿ. ನಾವೇನಾದ್ರೂ ಸಂದಿಗ್ಧ ಪರಿಸ್ಥಿತಿ ಅಂದ್ರೆ ಅದು ದೇಶದ್ರೋಹ. ಇಂಥ ದ್ವಂದ್ವ ನೀತಿಗಳನ್ನ ಬಿಟ್ಟು ದೇಶದ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡೋದ್ ಬಿಟ್ಟು ಬೇರೆಯವ್ರಿಗೆ ಪ್ರವಚನವನ್ನು ಕೊಡ್ತಾ ಇದ್ದಾರೆ. ಈ ಪ್ರವಚನ ನಿಲ್ಲಿಸಬೇಕು. ಮತ್ತೆ ಅವ್ರಿಗೆ ಈ ಸುಮಾರು 5 ತಿಂಗಳ ಕಾಲ ಸರ್ಕಾರ ಏನು ಅಂತ ಅವ್ರಿಗೇನು ಗೊತ್ತಾಗ್ಲಿಲ್ಲ. ಅಲ್ಲಿ ನೋಡಿ ಹುಗ್ಲಿ ನದಿ, ಕೇರಳದಲ್ಲಿ ಹೋಗಿ ಪಂಚೆ, ತಮಿಳುನಾಡಿಗೆ ಹೋದ್ರೆ ಕಪ್ಪು ಬಣ್ಣ ಹಾಕೊಂಡು ಹೋಗಿ ಅಲ್ಲಿ ಭಾಷಣ, ಇವೆಲ್ಲ ಬಿಟ್ಬಿಟ್ಟು. ಯಾಕಂದ್ರೆ ಸರ್ಕಾರವನ್ನ ಔಟ್ಸೋರ್ಸ್ ಮಾಡಿದ್ದಾರೆ RSSಗೆ. RSS ಅವ್ರು ಕೂತ್ಕೊಂಡು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಆದ್ರಿಂದ ಸಂಪೂರ್ಣವಾಗಿ ಸರ್ಕಾರದ ಹಿಡಿತ ಇವರಲ್ಲಿಲ್ಲ, RSS ಕೈಲಿದೆ. ಆದ್ರಿಂದ ವರ್ಕ್ ಫ್ರಮ್ ಹೋಮ್ ಅಂತಾರೆ. ಅದು ಮೊಟ್ಟ ಮೊದಲಾಗಿ ಸ್ಟಾರ್ಟ್ ಮಾಡಬೇಕಾಗಿರೋದು ನರೇಂದ್ರ ಮೋದಿ ಅವರು. ಇವರು ಮನೆಯಿಂದ ಪ್ರಸಾರ ಮಾಡಿದ್ರೆ ಲಕ್ಷಾಂತರ ಕೋಟಿ ರೂಪಾಯಿ ನಮ್ಮ ದೇಶಕ್ಕೆ ಉಳಿತಾಯ ಆಗಿರೋದು. ಆದ್ರಿಂದ ಮಿತವ್ಯಯದ ಬಗ್ಗೆ ನರೇಂದ್ರ ಮೋದಿ ಅವರು ಹೇಳೋದು ಹಾಸ್ಯಾಸ್ಪದ ಅಂತ ನನಗೆ ಅನ್ಸುತ್ತೆ. ಈಗ ತಾನೇ ಇಲ್ಲಿ ನನ್ನ ಕೆಳಗಡೆ ಹಿಂದೂ ಪೇಪರ್ ಅಲ್ಲಿ ಇದೆ, ನೋಟ್ ಅಮಾನ್ಯೀಕರಣ ಮಾಡಿದ ನಂತರ 2017ರಿಂದ 2024 ಇವತ್ತು ಹಿಂದೂ ಪೇಪರ್ ಇಲ್ಲೇ ಇದೆ. ಅತಿ ಹೆಚ್ಚಿನ ಕೋಟಾ ನೋಟ್ ಇರ್ತಕ್ಕಂಥದ್ದೇ ಗುಜರಾತ್ ಅಲ್ಲಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಇವರಂತ ಅಸಮರ್ಥ ಪ್ರಧಾನಮಂತ್ರಿ ದೇಶ ಯಾವತ್ತೂ ಸಹ ನೋಡಿರ್ಲಿಲ್ಲ. ಇವ್ರಿಗೆ ಗಾಡಿನಲ್ಲಿ ಹೋಗ್ಬೇಕಂದ್ರೆ ಮೇಬ್ಯಾಕ್ ಬೆನ್ಸ್ ಬೇಕಾಗಿದೆ, 12 ಕೋಟಿ 13 ಕೋಟಿ ಕಾರ್ ಬೇಕು, 8,000 ಕೋಟಿ ರೂಪಾಯಿದ ಏರೋಪ್ಲೇನ್ ಬೇಕು. ನಾವು ಇವರೇನಾದ್ರೂ ಆ ಮಿತವ್ಯಯ ಮಾಡ್ಬೇಕಾದ್ರೆ, ಪ್ರವಾಸ ಮಾಡ್ಬೇಕಾದ್ರೆ ಕಮರ್ಷಿಯಲ್ ಫ್ಲೈಟ್ ಅಲ್ಲಿ ಹೋಗ್ಲಿ, ಸಣ್ಣ ಕಾರ್ಗಳಲ್ಲಿ ಹೋಗ್ಲಿ. ಇಂದಿರಾ ಗಾಂಧಿ ಅವರು ಅಂಬಾಸಿಡರ್ ಕಾರಲ್ಲಿ ಹೋಗ್ತಾ ಇದ್ರು, ಅಂತ ಕಾರ್ಗಳಲ್ಲಿ ಉಪಯೋಗ ಮಾಡ್ಲಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಫಿಯಟ್ ಕಾರ್ ಇಟ್ಕೊಂಡಿದ್ರು. ಆದ್ರಿಂದ ಬೇರೆ ದೇಶದಲ್ಲಿ ಪ್ರವಾಸ ಎಲ್ಲ ಇವರು ಮಾಡೋದೆಲ್ಲ ಮಾಡಬಹುದು. ಜನಸಾಮಾನ್ಯರು ಜೀವನ ನಡೆಸೋದು ಕಷ್ಟ ಆಗಿದೆ ಅನ್ನೋದು ಇವ್ರು ಇನ್ನೂ ಅರ್ಥ ಆಗಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.